ಆರ್ಟಿಕಲ್ 370 ತೆಗೆದಿದ್ದೇ ಉಗ್ರರ ದಾಳಿಗೆ ಕಾರಣ. ಹೇಳೋದೆಲ್ಲ ಹೇಳಿ ಈಗ ಕ್ಷಮೆಯಾಚಿಸಿದ್ದಾರೆ ರಮೇಶ್ ಬಂಡಿಸಿದ್ದೇಗೌಡ. ತಮ್ಮ ಹೇಳಿಕೆಯನ್ನ ವಾಪಸ್ ಪಡೆದು ಕ್ಷಮೆಯಾಚನೆಯನ್ನ ಮಾಡಿದ್ದಾರೆ. ನಾನು ಹಾಗೆ ಹೇಳಬಾರ್ದಿತ್ತು ಅನ್ನೋದು ನನಗೀಗ ಅರ್ಥವಾಗಿದೆ. ನನ್ನ ಹೇಳಿಕೆಯನ್ನು ನಾನು ಹಿಂಪಡಿತೀನಿ. ನನ್ನ ಮಾತಿನಿಂದ ಎಲ್ರಿಗೂ ಕೂಡ ನೋವಾಗಿದೆ ಅನ್ನೋದು ನನಗೆ ಅರ್ಥವಾಗಿದೆ. ನರಮೇಧ ಮಾಡಿದವರ ವಿರುದ್ಧ ಪ್ರತೀಕಾರ ತೀರಿಸ್ಕೊಳ್ಬೇಕು ಅನ್ನೋದು ಕೂಡ ನನ್ನ ಬಯಕೆ. ಹೀಗಂತ ಮಂಡ್ಯದಲ್ಲಿ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಿನ್ನೆ ಒಂದು ಸಭೆಯನ್ನು ನಡೆಸಲಾಗಿತ್ತು. ಸಂಪುಟ ಸಭೆಯಲ್ಲಿ ಎಲ್ಲರೂ ಕೂಡ ಒಂದು ಡಿಸಿಷನ್ಗೆ ಬರಲಾಯಿತು. ಇದನ್ನು ಇಡೀ ದೇಶ ಖಂಡಿಸಬೇಕು, ಖಂಡನಾ ನಿರ್ಣಯವನ್ನು ಕೂಡ ತೆಗೆದುಕೊಳ್ಳಾಯಿತು. ಅದಾದ ನಂತರದಲ್ಲಿ ಬಹುಶಃ ಇವರಿಗೆ ಆ ಮೀಟಿಂಗ್ನಲ್ಲಿ ಯಾರೋ ಮುಖ್ಯಮಂತ್ರಿಗಳಾದಿಯಾಗಿ ಯಾರೋ ಚಾಟಿ ಬೀಸಿರ್ತಾರೆ. ಅದಕ್ಕೆ ಇವತ್ತು ಅವರ ಮಾತಿಗೆ ಅವರು ಪಶ್ಚಾತ್ತಾಪವನ್ನು ವ್ಯಕ್ತಪಡಿಸೋ ಮೂಲಕವಾಗಿ ಇದನ್ನು ವಾಪಸ್ ಪಡಿತೀನಿ, ನಾನು ಹಾಗೆ ಹೇಳ್ಬಾರ್ದಿತ್ತು ಅಂತ ಹೇಳಿದ್ದಾರೆ. ಘಟನೆ ಆದ ದಿನ ಮೊನ್ನೆ, ಅದಾದ ನೆಕ್ಸ್ಟ್ ಡೇ ಇವರಿಗೆ ಗೊತ್ತಾಯಿತು ಅದರ ರಿಪರ್ಕಷನ್ಸ್ ಏನಾಗ್ತಾ ಇದೆ, ಯಾವ ರೀತಿ ರೆಸ್ಪಾನ್ಸ್ ಬರ್ತಾ ಇದೆ ಅಂತ. ಇವತ್ತು ವಾಪಸ್ ತಗೊಳ್ತಿದ್ದಾರೆ. ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಬಹಳ ಅತಿಯಾದಂಥ ಆತ್ಮವಿಶ್ವಾಸ ಇವತ್ತು ಅವರಿಗೆ ಉತ್ತರ ಕೊಟ್ಟಿದೆ ಅನ್ನುವಂಥದ್ದು ನನ್ನ ಭಾವನೆ. ಅವರ ಅತಿಯಾದಂಥ ಏನು 370J 370 ಏನು ತೆಗೆದ್ರಲ್ಲಿಲ್ಲ, ಅದನ್ನು ಮಾಡೋಕ್ಕೆ ಮುಂಚೆ ಎಲ್ಲನೂ ಯೋಚನೆ ಮಾಡಬೇಕಾಗಿತ್ತು. ಈಗ ತೆಗೆದುಬಿಟ್ಟಿದ್ದಾರೆ. ನಾವು ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಬಿಗಿಯಾದ ಕಾನೂನು ಕ್ರಮಗಳಾಗಬೇಕು. ಇದರಲ್ಲಿ ಯಾವುದೇ ರೀತಿಯ ಇದಕ್ಕೂ ಒತ್ತಡಕ್ಕೂ ಬಲಿಯಾಗದೇ ಇದ್ದರೆ ಕೆಲಸ ಮಾಡಬೇಕು ಅನ್ನೋಂಥದ್ದು ಸನ್ಮಾನ್ಯ ಪ್ರಧಾನಮಂತ್ರಿಗಳಲ್ಲಿ ನಾನು ವಿನಂತಿ ಮಾಡ್ತೇನೆ. ಇಟ್ಸ್ ಅ ಫೇಲ್ಯೂರ್ ಆಫ್ ದಿ ಸೆಂಟ್ರಲ್ ಗೌರ್ಮೆಂಟ್. ಏನು ಅಮಿತ್ ಶಾ ಮತ್ತು ಪ್ರಧಾನಮಂತ್ರಿಗಳು ನೇರ ಹೊಣೆ ಆಗ್ತಾರೆ ಅನ್ನುವಂಥದ್ದು ನನ್ನ ಭಾವನೆ. ವಿರುದ್ಧ ಬಗ್ಗೆ ಕ್ಷಮೆ ಯಾಚಿಸ್ತಾರೆ. ಮೊನ್ನೆ ಏನು ನನ್ನ ಮಾತುಗಳಿಂದ ಒಂದು ಕೆಟ್ಟ ಮನೋಭಾವನೆ, ಕೆಟ್ಟ ಒಂದು ಆಲೋಚನೆಗಳು ಶುರುವಾಗಿದೆಯೋ, ಅದು ನಾನು ಆ ಆಲೋಚನೆಗಳಿಂದ, ವಿಚಾರದಿಂದ ಹೇಳ್ತಕ್ಕಂಥದ್ದಲ್ಲ. ಸುಮಾರು 26 ಜನರ ಮಾರಣ ಹೋಮ ಆಗಿದೆಯೋ, ಅದು ಆಗಬಾರ್ದಾಗಿತ್ತು. ನನ್ನ ಮಾತುಗಳಿಂದ ಎಲ್ಲರ ಮನಸ್ಸಿಗೆ ನೋವಾಗಿದೆ ಅನ್ನುವಂಥದ್ದನ್ನು ಎಲ್ಲರೂ ಒಬ್ಬೊಬ್ಬರು ಭಿನ್ನವಾಗಿ ಅದನ್ನು ತೆಗೆದುಕೊಂಡು ವಿಚಾರ ಮಾಡೋದ್ರಿಂದ ನನ್ನ ಯಾವ ಭಾವನೆಗಳಿಂದ ಹೇಳಿದ್ದನೋ ಅದು ತಪ್ಪು ಕಲ್ಪನೆ ಆಗಿದೆ ಅನ್ನುವಂಥದ್ದು ನನ್ನ ವೈಯಕ್ತಿಕವಾದ ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾ ಎಲ್ಲರಲ್ಲಿ ವಿಷಾದ ವ್ಯಕ್ತಪಡಿಸ್ತಾನೆ, ಎಲ್ಲರ ಕ್ಷಮೆ ಯಾಚಿಸ್ತಾನೆ. ನನ್ನ ವೈಯಕ್ತಿಕವಾದಂತೂ ನಾನು ಅವತ್ತು ಭಾವನಾತ್ಮಕವಾಗಿ ನಾನು ಮಾತನಾಡಿದೆ ಹೊರತು ಯಾವುದೇ ಒಂದು ನನ್ನ ಕೆಲವು ಕೆಟ್ಟ ದುರಾಲೋಚನೆಯಿಂದನೋ ಕೆಟ್ಟ ಆಲೋಚನೆಗಳಿಂದ ಅದು ಹೇಳಲಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ. ಮೊನ್ನೆ ಆರ್ಟಿಕಲ್ 370 ತೆಗೆದದ್ದಕ್ಕೆ ಉಗ್ರರ ದಾಳಿ ಆಯಿತು ಅಂತ ನಾಲಿಗೆಯನ್ನು ಹರಿಬಿಟ್ಟಿದ್ರು ಶಾಸಕ ಬಂಡಿಸಿದ್ದೇಗೌಡ. ಅದಾದ ನಂತರದಲ್ಲಿ ಇವತ್ತು ಅವರು ಕ್ಷಮೆಯಾಚಿಸ್ತಾ ಇದ್ದಾರೆ. ತನ್ನ ಹೇಳಿಕೆಯಿಂದ ಸಾರ್ವಜನಿಕರಲ್ಲಿ ನೋವು ಉಂಟಾಗಿದೆ, ಅದು ಬೇರೆ ರೀತಿಯಾದಂಥ ಅರ್ಥವನ್ನು ಕಲ್ಪಿಸ್ತಾ ಇದೆ, ಅದು ಆಗಬಾರ್ದು ಅನ್ನೋ ಕಾರಣಕ್ಕೆ ಇವತ್ತು ನಾನು ಕ್ಷಮೆಯಾಚಿಸ್ತಾ ಇದ್ದೀನಿ. ಕೇಂದ್ರ ಸರ್ಕಾರ ಯಾವ ನಿಲುವನ್ನು ತೆಗೆದುಕೊಳ್ಳುತ್ತೆ ಅದೆಲ್ಲದಕ್ಕೂ ಕೂಡ ನಾವು ಜೊತೆಯಾಗಿ ನಿಲ್ತೀವಿ ಮತ್ತು ಈ ಹಿಂದೂಗಳ ನರಮೇಧ ಮಾಡಿದವರು ಯಾರಿದ್ದಾರೆ ಅವರ ವಿರುದ್ಧ ಕಠಿಣ ಕ್ರಮಗಳಾಗಬೇಕು ಅನ್ನೋದು ನನ್ನ ಬಯಕೆ ಅಂತ ಹೇಳಿದ್ದಾರೆ. ಆ ಹೇಳಿಕೆ ಕೊಟ್ಟ ಮರುಕ್ಷಣವೇ ಅಥವಾ ಮರುದಿನವೇ ಅವರು ತಮ್ಮ ಕ್ಷಮೆ ಯಾಚಿಸಿದ್ರೆ ಬಹುಶಃ ಅರ್ಥ ಇರ್ತಾ ಇತ್ತು. ಆದರೆ ಇಷ್ಟು ತಡವಾಗಿ ಅವರಿಗೆ ಜ್ಞಾನೋದಯ ಆಯ್ತಲ್ಲ ಅನ್ನೋದು ಬಹಳ ಆಶ್ಚರ್ಯ ಮೂಡಿಸ್ತಾ ಇದೆ. ಕಾರಣ ಬಹುಶಃ ನಿನ್ನೆಯ ಮೀಟಿಂಗ್ನ ಎಫೆಕ್ಟ್ ಇರಬೇಕು.